ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲಿಗೆ ನಾನು 1 ಗ್ಲಾಸ್ ಬಿಸಿ ನೀರು ಕುಡಿದು ನನ್ನ ಬೆಳಗಿನ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತೀನಿ. ನಾನು ನೈಟಲ್ಲಿ ತೊಳೆದಿಟ್ಟ ಪಾತ್ರೆಗಳನ್ನೆಲ್ಲ ಅದರ ಜಾಗದಲ್ಲಿ ತೆಗೆದಿಟ್ಟು ಡಿಕಾಷನಿಗೆ ರೆಡಿ ಮಾಡಿ ಆಮೇಲೆ ನಾನು ದೋಸೆಗೆ ರೆಡಿ ಮಾಡ್ತಿದ್ದೀನಿ. ದೋಸೆಗೆ ನಾನು ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೆ ನೈಟೇ. ಈಗ ದೋಸೆ ಮಾಡೋಣ ಅಂತ ದೋಸೆ ಮಾಡ್ತಿದ್ದೀನಿ. ದೋಸೆಗೆ ತುಪ್ಪ ಈ ಥರ ಹಚ್ಚಿ ರೋಸ್ಟಾಗಿ ಮಾಡಿದ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಫಿಶ್ ಗಸಿ ಇತ್ತು, ಅದನ್ನು ದೋಸೆ ಮತ್ತು ಅದನ್ನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ತಿದ್ದೀನಿ. ಇವತ್ತು ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ದಾಲ್ಚಾ ಮಾಡ್ತಿದ್ದೀನಿ. ಈ ರೆಸಿಪಿಯನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಿದ್ದೀನಿ. ಇದಕ್ಕೆ ಮೊದಲಿಗೆ ಒಂದು ಅರ್ಧ ಕಪ್ಪು ತೆಂಗಿನ ತುರಿನ ರುಬ್ಕೋಬೇಕು. ಇದನ್ನು ನುಣ್ಣಗೆ ರುಬ್ಬಿ ಈ ಥರ ಕುಕ್ಕರ್ಗೆ ಹಾಕಬೇಕು. ಹಾಕಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಅರಿಶಿಣ ಮತ್ತು 5-6 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಟಿದ್ದು ಅದನ್ನು ಹಾಕಿ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ, ನಾನು 2 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಅದನ್ನು ಹಾಕಿ ಇದಕ್ಕೆ ಮತ್ತೆ 1 ಚಿಟಿಕೆ ಗರಂ ಮಸಾಲ, 2 ನೀರುಳ್ಳಿನ ಸಣ್ಣದಾಗಿ ಹೆಚ್ಚಿದ್ದು ಹಾಕಬೇಕು. ಮತ್ತು ಇದಕ್ಕೆ ಅರ್ಧ ಕಪ್ಪು ತೊಗರಿಬೇಳೆ ಮತ್ತು ಅರ್ಧ ಕಪ್ಪು ಹೆಸರು ಬೇಳೆನ ಹಾಕಿ ಇದನ್ನು ಚೆನ್ನಾಗಿ ತೊಳೆದು ಇದನ್ನು ಹಾಕಬೇಕು. ಇದಕ್ಕೆ 3 ಕಪ್ಪು ನೀರು ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಒಂದು 4-5 ವಿಷಲ್ ತೆಗಿಬೇಕು. ಈಗ ಬದನೆಕಾಯಿ ಮತ್ತು ಆಲೂಗಡ್ಡೆನ ಚೆನ್ನಾಗಿ ಕಟ್ ಮಾಡಿ ಅದನ್ನು ನೀರಲ್ಲಿ ಉಪ್ಪು ಹಾಕಿ ನೆನೆಸಿ ಇಡಬೇಕು. 5 ವಿಷಲ್ ಬಂದಮೇಲೆ ಕುಕ್ಕರ್ ತಣ್ಣಗಾಗೋಕ್ಕೆ ಇಟ್ಟು ತಣ್ಣಗಾದ್ಮೇಲೆ ಇದನ್ನು ಓಪನ್ ಮಾಡಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಡಬೇಕು. ಬೇಳೆ ಟೊಮೆಟೊ ಮತ್ತು ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತೆಗೆದಿಡಬೇಕು. ಈಗ ತೊಳೆದಿಟ್ಟ ಆಲೂಗಡ್ಡೆ ಮತ್ತು ಬದನೆಕಾಯಿನ ಅದಕ್ಕೆ ಹಾಕಿ ಇದನ್ನು ಬೇಯೋಕ್ಕೆ ಇಡಬೇಕು. ಈಗ ಉಪ್ಪು ಬೇಕಾದರೆ ನೋಡಿ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಇದನ್ನು ತೆಗೆದಿಡಬೇಕು. ಇದಕ್ಕೆ ಒಂದು ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ 1-2 ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಈ ಒಗ್ಗರಣೆಗೆ ನಾವು ಬೇಯಿಸಿಟ್ಟಿರುವ ಆಲೂಗಡ್ಡೆ ಮತ್ತು ಬದನೆಕಾಯಿ ಮಿಕ್ಸ್ ಅದನ್ನೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಒಂದು ಸತಿ ಕುದಿಸಿ ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ನಾನು ಇದಕ್ಕೆ ಉಪ್ಪು ಹಾಕಿ ಈಗ ದಾಲ್ಚಾ ರೆಡಿಯಾಗುತ್ತೆ. ನಾವೀಗ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ವಾಕ್ ಹೋಗ್ತಾ ಇದ್ದೀವಿ. ನಮ್ಮದೇ ಏರಿಯಾದ ಹತ್ರ ಇಲ್ಲಿ ಒಂದು ಚರ್ಚ್ ಇದೆ. ಈ ಚರ್ಚ್ ತನಕ ನಾವು ವಾಕ್ ಹೋಗ್ತೀವಿ. ಸಂಜೆ ತುಂಬ ಚೆನ್ನಾಗಿರುತ್ತೆ, ಕೂಲಾಗಿ ವೆದರು ತುಂಬ ಚೆನ್ನಾಗಿರುತ್ತೆ. ನಿನ್ನೆ ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಇತ್ತು, ಹಾಗಾಗಿ ನಾವು ವಾಕ್ ಹೋಗ್ತಾ ಇದ್ದೀವಿ. ಈ ಚರ್ಚ್ ಒಳಗೆ ಹೋಗಿ ನಾವು ಅಲ್ಲಿ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿದೆ, ಅಲ್ಲಿ ನಾವು ವಾಕ್ ಮಾಡ್ತೀವಿ. ವಾಕೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದು ಒಂದು ಸ್ವೀಟ್ ತಿನ್ನೋಣ ಅಂತ ಹಾಗಾಗಿ ನಾವು ಹೋಳಿಗೆ ಮಾಡೋಣ ಅಂತ ಹೋಳಿಗೆಗೆ ರೆಡಿ ಮಾಡ್ತೀನಿ. ಹೋಳಿಗೆಗೆ ಫಸ್ಟು ಹಿಟ್ಟು ಕಲಸಿ ರೆಡಿ ಮಾಡಿಡೋಣ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಕ್ಕೆ 3 ಕಪ್ಪು ಮೈದಾ ಹಿಟ್ಟು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಸಿ ಅದಕ್ಕೆ ಅದರ ಮೇಲೆ ಎಣ್ಣೆ ಹಾಕಿ ಕಲಸಿ ಅದನ್ನು ನೆನೆಯೋಕೆ ಇಡ್ತೀನಿ. 1 ಕಪ್ ಕಡಲೆಬೇಳೆ ಮತ್ತು 1 ಕಪ್ಪು ತೊಗರಿಬೇಳೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಬೆಂದ ಮೇಲೆ ಅದಕ್ಕೆ ಬೇಕಾದಷ್ಟು ಬೆಲ್ಲ ಹಾಕಿ ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಹಾಕಿ ಅದನ್ನು ನುಣ್ಣಗೆ ರುಬ್ಕೋಬೇಕು. ಈಗ ನೆನೆದ ಹಿಟ್ಟನ್ನು ತೆಗೆದು ಅದು ಸ್ವಲ್ಪ ಹಿಟ್ಟನ್ನು ತೆಗೆದು ಅದನ್ನು ಈ ಥರ ಬಾಳೆ ಎಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ತಟ್ಟಿ ಇದ್ರ ಮಧ್ಯದಲ್ಲಿ ನಾವು ರುಬ್ಬಿಟ್ಟ ಹೂರಣನ ಅದರೊಳಗೆ ಹಾಕಿ ಅದನ್ನು ನಾವು ಈ ಥರ ಲಟ್ಟಿಸ್ಬೇಕು. ತೆಳ್ಳಗೆ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಇದನ್ನು
ತಟ್ಟಬೇಕು. ಹೀಗೆ ತೆಳ್ಳಗೆ ತಟ್ಟಿ ಅದನ್ನು ಕಾವಲಿ ಬಿಸಿ ಮಾಡೋಕ್ಕಿಟ್ಟು ಆ ಬಿಸಿಯಾದ ತವಕ್ಕೆ ಇದನ್ನು ಹಾಕಿ ಹೀಗೆ ಬಾಳೆಎಲೆನ ಹಾಕಬೇಕು. ಹಾಕಿ ಅದು ಸ್ವಲ್ಪ ಬೆಂದ ಮೇಲೆ ಬಾಳೆಎಲೆನ ನಿಧಾನಕ್ಕೆ ಹೀಗೆ ತೆಗೆದ್ರೆ ಅದು ಚೆನ್ನಾಗಿ ತೆಗಿಯೋಕ್ಕೆ ಬರುತ್ತೆ. ಈಗ ತೆಗೆದ ಮೇಲೆ ಇದನ್ನು 2 ಸೈಡು ಚೆನ್ನಾಗಿ ಬೆಂದ ಹೋಳಿಗೆನ ಬಿಸಿ ಬಿಸಿಯಾಗಿ ತುಪ್ಪದ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.